ಅಂಜಲಿ ಸಾಧಾರಣ ಹುಡುಗಿ, ಬೆಂಗಳೂರಿನಲ್ಲಿ ವಾಸಿಸ್ತಿರ್ತಾಳೆ. ತನ್ನ ಮನೆ ಆಯ್ತು, ತನ್ನ ಕೆಲಸ ಆಯ್ತು ಅನ್ನೋ ಹಾಗೆ ಇರ್ತಾಳೆ. ಒಂದು ದಿನ ಅಂಜಲಿ ಕೆಲಸ ಮುಗಿಸಿ ಬರ್ಬೇಕು. ಅಂದು ಅವತ್ತು ಜೋರ್ ಮಳೆ. ರಾತ್ರಿ 12:15. IT ಕಂಪನಿಯಲ್ಲಿ ಕೆಲಸ ಮುಗಿಸಿ ಅಂಜಲಿ ಆಫೀಸ್ ಬಾಗ್ಲು ಮುಚ್ಚಿ ಹೊರಬರ್ತಾಳೆ. ರಾತ್ರಿಯ ಚಳಿಗಾಲ, ರಸ್ತೆಗಳು ಪೂರ್ತಿ ಖಾಲಿ, ಮಂಜು ತುಂಬಿದ ನಿಶ್ಶಬ್ದ. ಆಕೆ ಊಬರ್ ಆಪ್ ತೆರೆದು ಒಂದು ಕ್ಯಾಬ್ ಬುಕ್ ಮಾಡ್ತಾಳೆ. ಅಲ್ಲೇ ನಿಂತು ಕ್ಯಾಬ್ ಬರೋದನ್ನ ಕಾಯ್ತಾ ಇರ್ತಾಳೆ. ಡ್ರೈವರ್ ಹೆಸರು ರಾಜು. ಕಾರು ವೈಟ್ ಸ್ವಿಫ್ಟ್ ಡಿಸೈರ್. ರೇಟಿಂಗ್ 5 ಸ್ಟಾರ್. ಹತ್ರದಲ್ಲೇ ಇದ್ದ. ಒಳ್ಳೆದಾಯ್ತು ಅಂತ ಅನ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅನಂತರ ಕ್ಯಾಬ್ ಬಂದು ಅವಳ ಹತ್ತಿರ ಬಂದು ನಿಲ್ಲುತ್ತೆ. ಅಂಜಲಿ ಒಳಗ್ ಹೋಗಿ ಕೂತ್ಕೋತಾಳೆ. ಒಳಗೆ ಹೋದ ತಕ್ಷಣ ಅಂಜಲಿಗೆ ಸ್ವಲ್ಪ ವಿಚಿತ್ರ ಅನುಭವ ಆಗುತ್ತೆ. ಕಾರಿನೊಳಗೆ ತಂಪಾದ ವಾತಾವರಣ, ಏನೋ ಸುಗಂಧ ದ್ರವದ ವಾಸನೆ. ಡ್ರೈವರ್ ಮುಖ ಸ್ಪಷ್ಟವಾಗಿ ಕಾಣ್ತಿಲ್ಲ. ಬಿಳಿ ಶರ್ಟ್, ಕಪ್ಪು ಟೋಪಿ, ಮಾತನಾಡದ ವ್ಯಕ್ತಿ. ಅವಳು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. BTM ಲೇಔಟ್ ಸರ್ ಅಂತ ಹೇಳ್ತಾಳೆ. ಅವನು ಏನೂ ಮಾತನಾಡದೆ ಮೌನವಾಗಿ ತಲೆ ಆಡಿಸಿ ಕಾರು ಚಲಾಯಿಸ್ತಿರ್ತಾನೆ. ಅವನು ಹೋಗ್ತಾ ಇದ್ದ ಹಾದಿ ಸರಿಯಾಗಿರ್ಲಿಲ್ಲ. GPS ಸರಿಯಾಗಿ ತೋರಿಸ್ತಿದ್ರು ಸಹ ಡ್ರೈವರ್ ಅಡ್ಡದಾರಿಯಲ್ಲಿ ಚಲಿಸ್ತಾ ಇದ್ದ. ಸುತ್ತಲೂ ಮಂಜು ತುಂಬಿಕೊಂಡಿತ್ತು. ಏನೂ ಸಹ ಕಾಣಿಸ್ತಿರ್ಲಿಲ್ಲ ಅಂಜಲಿಗೆ. ಅಂಜಲಿ ನಗುತ್ತಾ, ಸರ್, ದಿಸ್ ಇಸ್ ನಾಟ್ ದ ರೂಟ್ ಅಂತ ಹೇಳ್ತಾಳೆ. ಅದಕ್ಕೆ ಆತ ನಿಧಾನವಾಗಿ ಹೇಳ್ದ, ಆಲ್ಟರ್ನೇಟ್ ರೂಟ್, ಶಾರ್ಟ್ ಕಟ್ ಮೇಡಮ್ ಅಂತ. ಅವನ ಆ ಶಬ್ದ ಕೇಳಿದ ತಕ್ಷಣ ಆಕೆಗೆ ಹೃದಯದ ಬಡಿತ ವೇಗವಾಗಿ ಬಡಿಯೋಕೆ ಶುರುವಾಗುತ್ತೆ. ಅವಳು ಫೋನ್ ನೋಡ್ತಾಳೆ. ಸಿಗ್ನಲ್ ಕೂಡ ಇರಲ್ಲ. ಊಬರ್ ಆಪ್ ಫುಲ್ ಬ್ಲಾಂಕ್ ಆಗಿ ಕಾಣ್ತಿರುತ್ತೆ. ಅಲ್ಲೇ ಹತ್ತಿರದ ಘಟ್ಟದ ರಸ್ತೆಯಲ್ಲಿ ಕಾರು ಹತ್ತಾ ಇರುತ್ತೆ. ಹೊರಗೆ ಚಂದ್ರನ ಬೆಳಕು ಮಾಯವಾಗಿ ಕತ್ತಲೆ ಆವರಿಸಿರುತ್ತೆ. ಆಕೆಗೆ ಕಿಟಕಿಯಿಂದ ಶೀತದ ಗಾಳಿ ಬಂದು ಮುಖದ ಮೇಲೆ ಬಡಿದಂತಾಗುತ್ತೆ. ಅವಳು ಒಮ್ಮೆ ಡ್ರೈವರ್ನ ಗಮನಿಸ್ತಾಳೆ. ಡ್ರೈವರ್ನ ಕೈಗಳು ಸ್ಟೇರಿಂಗ್ ನಲ್ಲಿ ಇರದೇ ಇಲ್ಲ. ಆದ್ರೂ ಕಾರು ಸ್ವತಃ ಚಲಿಸ್ತಿರುತ್ತೆ. ಅವಳು ಜೋರಾಗಿ ಕಿರ್ಚ್ಬಿಡ್ತಾಳೆ. ಸ್ಟಾಪ್ ದ ಕಾರ್ ಅಂತ ಹೇಳ್ತಾನೆ ಇರ್ತಾಳೆ. ಕಾರ್ ಸ್ಟಾಪ್ ಆಗಲ್ಲ. ಒಮ್ಮೆ ಡ್ರೈವರ್ ನಿಧಾನವಾಗಿ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಂಜಲಿಗೆ ಭಯಾನಕ ಮುಖ ಕಾಣುತ್ತೆ. ಅವನ ಕಣ್ಣುಗಳು ಕಪ್ಪು ಗುಂಡಿಗಳಂತಿರುತ್ತೆ. ಮುಖದ ಅರ್ಧ ಭಾಗ ಸುಟ್ಟಂತೆ. ಅವನು ಹೇಳ್ತಾನೆ, ಯು ಆರ್ ಮೈ ಫಸ್ಟ್ ಪ್ಯಾಸೆಂಜರ್ ಆಫ್ಟರ್ ಡೆತ್ ಅಂತ. ಅಂಜಲಿ ಗಾಬರಿಯಾಗಿ ಡೋರ್ ತೆಗೆದು ಜಿಗಿಯಲು ಪ್ರಯತ್ನಿಸ್ತಾಳೆ. ಆದ್ರೆ ಲಾಕ್ ಆಗಿರುತ್ತೆ. ಕಾರಿನ ಒಳಗೆ ತನ್ನ ಪಕ್ಕದಲ್ಲಿ ಯಾರೋ ಕುಳಿತಂತೆ ಪ್ರತಿಬಿಂಬಿಸ್ತಿರುತ್ತೆ. ಅಂಜಲಿ ಕಿರ್ಚುತ್ತಾ ಇರ್ತಾಳೆ. ಡೋರ್ ಓಪನ್ ಮಾಡಕ್ಕೆ ಪ್ರಯತ್ನಿಸ್ತಿರ್ತಾಳೆ. ಆದ್ರೆ ಓಪನ್ ಆಗಲ್ಲ. ನಂತರ ತನ್ನ ನೀರಿನ ಬಾಟ್ಲಿಂದ ಕಿಟಕಿ ಒಡೆದು ಹೊರಗೆ ಜಿಗಿತಾಳೆ. ಮಂಜಿನ ಮಧ್ಯೆ ಧಡಾರ್ ಅಂತ ಬೀಳ್ತಾಳೆ. ಅವಳು ಒಂದು ದೊಡ್ಡ ಮನೆ ಮುಂದೆ ಬಿದ್ದಿರ್ತಾಳೆ. ಬೆಳಗ್ಗೆ ಆ ಮನೆಯ ಕಾವಲುಗಾರ ರಸ್ತೆ ಬದಿಯಲ್ಲಿ ಅಂಜಲಿ ಬಿದ್ದಿರೋದನ್ನ ನೋಡ್ತಾನೆ. ಅವಳಿಗೆ ನೀರು ಚುಮುಕಿಸಿ ಅವಳನ್ನ ಎಬ್ಬಿಸ್ತಾನೆ. ಅವಳು ಗಾಬರಿಯಿಂದ ಕಣ್ಣು ಬಿಟ್ಟು ನೋಡ್ತಾಳೆ. ಅವಳು ರಾತ್ರಿಯಾದ ಕಹಿ ಘಟನೆಯಿಂದ ತುಂಬಾ ಭಯ ಪಟ್ಟಿರ್ತಾಳೆ. ತಕ್ಷಣ ಪಕ್ಕದಲ್ಲೇ ಬಿದ್ದಿದ್ದ ತನ್ನ ಫೋನ್ ನ ಚೆಕ್ ಮಾಡ್ತಾಳೆ. ಊಬರ್ ಆಪ್ ನಲ್ಲಿ ರೈಡ್ ಕ್ಯಾನ್ಸಲ್ಡ್, ಡ್ರೈವರ್ ರಾಜು ಡಿಸೀಸ್ಡ್ 3 days ago ಎಂದು ತೋರಿಸ್ತಿರುತ್ತೆ. ಆ ದಿನದಿಂದ ಅಂಜಲಿ ರಾತ್ರಿ ಹೊತ್ತು ಕ್ಯಾಬ್ ಏರಲೇ ಇಲ್ಲ. ಆದ್ರೆ ಕೆಲವು ವಾರಗಳ ಬಳಿಕ ಅವಳ ಫೋನ್ ನಲ್ಲಿ ಮತ್ತೆ ಅದೇ ಡ್ರೈವರ್ನ ಕ್ಯಾಬ್ ಬುಕ್ ಆಗುತ್ತೆ. ನಂತರ ಏನಾಯ್ತು ಎಂಬ ಕುತೂಹಲ ನಿಮ್ಗೂ ಇದೆ ಅಂತ ಗೊತ್ತು. ಆದಷ್ಟು ಬೇಗ 2ನೇ ಭಾಗ ನಿಮ್ಮ ಮುಂದೆ ತಗೋಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಕಾವ್ಯ ಧ್ವನಿ. ಧನ್ಯವಾದಗಳು.